ನಮ್ಮ ಊರಿಂದ ಬೇರೆ ದೇಶಕ್ಕೆ ಅಬುಧಾಬಿಗೆ ಹೋಗ್ತಾ ಇದ್ದೇವೆ. ಮೊದಲನೇ ಸಾರಿ ನಾವು ಹೋಗೋದು. ನಮ್ಮ ಪ್ರಯಾಣ ಈಗ ಇಂಡಿಗೋ ಫ್ಲೈಟಲ್ಲಿ ಆರಂಭವಾಗಿದೆ. ಇವಾಗ ನಾವು ಅಬುಧಾಬಿಗೆ ತಲುಪಿದೆವು. ಇದು ಅಬುಧಾಬಿಯ ಏರ್ಪೋರ್ಟು. ತುಂಬ ಸುಂದರವಾಗಿದೆ. ಹೊಟ್ಟೆ ಜೋರಾಗಿ ಹಸಿಯುತ್ತಾ ಇತ್ತು. ಹಾಗೆ ಮೊದಲಿಗೆ ನಾವು ಬ್ರೇಕ್ಫಾಸ್ಟ್ ಅನ್ನು ಮಾಡಿದೆವು. ಎಲ್ಲಿಗೆ ಹೋಗುದಾ ನಾವೀಗ? ಥೀಮ್ ಲ್ಯಾಬ್ ಫಿನೋಮಿನಾ ಅಲ್ಲಪ್ಪ, ಫಿನೋಮಿನಾ ನಿಮ್ಮ ನೇಬರ್. ಫಿನೋಮಿನಾ ಇದು ಅಬುಧಾಬಿ. ನಾವೀಗ ಅಬುಧಾಬಿಯಲ್ಲಿ ಇದ್ದೇವೆ. ಈ ಒಂದು ಥೀಮ್ ಲ್ಯಾಬ್ ಫಿನೋಮಿನಾ ಇರೋದು ಅಬುಧಾಬಿಯಲ್ಲಿ. ಇಲ್ಲಿ ಬರಬೇಕಾದ್ರೆ ಮೊದಲೇ ಟಿಕೆಟನ್ನು ಖರೀದಿಸಬೇಕು, ಟಿಕೆಟ್ ಬುಕ್ಕಿಂಗ್ ಮಾಡಬೇಕು. ಇವಾಗ ನಾವು ಈ ಒಂದು ಥೀಮ್ ಲ್ಯಾಬ್ಗೆ ಒಳಗಡೆ ಹೋಗ್ತಾ ಇದ್ದೇವೆ. ഉയർപ്പുഴ പൂയത്തറയില്ല അങ്ങേത്തല്ലേ അമ്മേ. ನಾವು ಇದರ ಒಳಗೆ ಬರಬೇಕಾದ್ರೆ 3,000 ರೂಪಾಯಿ ಕೊಟ್ಟು ಬಂದೆವು. ಇಲ್ಲಿ ಹೋದ್ರೆ ಸ್ವಿಮ್ಮಿಂಗ್ ಮಾಡ್ಬೋದಂತೆ. ಇದರಲ್ಲಿ ನೀರು ಇದು. ನಾವು ಸ್ವಿಮ್ಮಿಂಗ್ ಸೂಟ್ ಹಾಕಿಲ್ಲ, ಅದಕ್ಕೆ ಹೋಗ್ತಿಲ್ಲ. ಅಲ್ಲಿ ಚಾಯ್ ಕುಡಿಲಿಕ್ಕೆ ಬಂದಿದ್ದೀವಿ. ಇದೆಲ್ಲ ಚೇಂಜ್ ಆಗ್ತಾನೆ ಇರ್ತದೆ. ಇಲ್ಲಿ ಮೆಡಿಟೇಷನ್ ಮಾಡ್ಬೋದು. ಮಾತ್ರ ಸೂಪರ್ ಉಂಟು. ಇದರ ಒಳಗೆ ಬರಬೇಕಾದ್ರೆ ಪುನಃ ನಾವು 3,000 ರೂಪಾಯಿ ಕೊಟ್ಟು ಬಂದೆವು. ನೋಡುವ ಏನಿದೆ ಅಂತ. ಇಲ್ಲಿ ಒಂಥರ ಬೇರೆ ಲೈಟಿಂಗ್ ಎಲ್ಲ ಇತ್ತು. ಈ ಧ್ಯಾನ ಎಲ್ಲ ಮಾಡಲಿಕ್ಕೆ ತುಂಬ ಚೆನ್ನಾಗಿತ್ತು. ಮತ್ತು ಒಂದು ಟೀ ಕೊಡ್ತಾರೆ ನೋಡಿ, ಈ ಥರ ಒಂದು ಟೀ ಕೊಡ್ತಾರೆ. ಅದರಲ್ಲೆಲ್ಲ ಕಲರ್ ಬೆಳಕು ಬರ್ತದೆ ಮತ್ತು ಜೆಲ್ಲಿ ಎಲ್ಲ ಇರುತ್ತೆ. ಟೀ ತುಂಬ ಟೇಸ್ಟ್ ಇದೆ. ನೋಡುವ ಅಂತ ಬಂದೆವು. ತುಂಬ ಚೆನ್ನಾಗಿತ್ತು. ಸ್ವೀಟ್ ಜೆಲ್ಲಿ ಇದು ಅವತಾರ್. ನಾವು ವಾಪಸ್ ನಮ್ಮ ಉಡುಪಿಗೆ ಹೋದ್ರೆ ಸಾಕು. ಸೂಪರ್ ಉಂಟು ಮಾತ್ರ. ಭಾಳ ಒಳ್ಳೆ ಎಕ್ಸ್ಪೀರಿಯನ್ಸ್.
ನೋಡಿ, ಇದು ಹುಲ್ಲು. ಇದು ಅಬುದಾಬಿಯಲ್ಲಿ ಈ ಥರ ಒಂದು ಗಾರ್ಡನ್ ಥರ ಮಾಡಿದ್ದಾರೆ. ನಾವೆಲ್ಲ ಕಡ್ದು ಬಿಸಾಡ್ತೇವೆ. ಇದು ಒಂದು ಹುಲ್ಲುಂಟಲ್ಲ, ಇದೊಂದು ಹುಲ್ಲು ಕೆಂಪು, ಅಲ್ಲಿ ಕೆಂಪು ನೋಡಿ, ಈ ಥರ ಒಂದು ಹಳದಿ ಕಲರ್ ಹೂ ಆಗ್ತದೆ. ಈ ತೋಟದಲ್ಲಿ ಎಲ್ಲ ತುಂಬ ಇರ್ತದೆ, ತೆಗೆದು ಬಿಸಾಡ್ತೇವೆ. ಇಲ್ಲಿ ನೋಡಿ ಇಷ್ಟು ಚೆಂದ ಮಾಡಿ ನೆಟ್ಟಿದ್ದಾರೆ. ಇದೆಲ್ಲ ಸನ್ಲೈಟ್ ಇಲ್ಲದೆ ಆಗುವ ಒಂದು ಪ್ಲಾಂಟ್ಸ್ ಅಂತೆ. ಇಲ್ಲಿ ಒಳಗೆ ಅವರು ನೆಟ್ಟಿದ್ದಾರೆ. ಇದೊಂದು ಮರ, ಇದಕ್ಕೆ ಸನ್ಲೈಟ್ ಸಾಯಿಲ್ ಏನು ಬೇಡ ಅಂತೆ. ಮಣ್ಣು ಮತ್ತು ಸೂರ್ಯನ ಬೆಳಕಿಲ್ಲದೆ ನೀರಲ್ಲಿ ಗ್ರೋ ಆಗಿದೆ, ಬೆಳೆದಿದೆ. ಈಗ ಸೆಕೆಂಡ್ ಕೆಳಗಡೆ ಗ್ರೌಂಡ್ ಫ್ಲೋರಿಗೆ ಹೋದ್ರೆ ಇದರದ್ದು ರೂಟ್ಸ್ ನೋಡ್ಲಿಕ್ಕೆ ಸಿಗುತ್ತೆ. ಇದು ಎಲ್ಲ ಮರದ ಬೇರು. ಮರ ಕಡಿಮೆ, ಅದರ ಬೇರು ಇಲ್ಲಿ ಹಾಕಿದ್ದಾರೆ. ಖಾಲಿ ಇದಲ್ಲ, ಹೊಯ್ಗೆ ಅಲ್ಲ, ಕಲ್ಲು ಪುಡಿ. ಅಬುದಾಬಿಯಲ್ಲಿರುವ ಫಿನೋಮಿನಾ ಥೀಮ್ ಲ್ಯಾಬಿಗೆ ನಾವು ಹೋಗಿ ಬಂದೆವು. ತುಂಬ ಸಖತ್ತಿದೆ. ಮಕ್ಕಳಂತೂ ತುಂಬ ಇಷ್ಟಪಡ್ಬೋದು. ನಮಗೆ ಬೇರೆಯೇ ಒಂದು ಲೋಕದಲ್ಲಿ ಇದ್ದಾಗೆ ಆಯಿತು. ತುಂಬ ಖುಷಿ ಆಯಿತು. ಇಲ್ಲಿಗೆ ಬಂದರೆ ಇಲ್ಲಿ ಒಂದು ಭೇಟಿ ಕೊಡಲಿಕ್ಕೆ ಮರಿಬೇಡಿ. ನಾವಿನ್ನು ಮುಂದಿನ ಪ್ಲೇಸ್ಗಳಿಗೆ ಹೋಗ್ತೇವೆ. ನಾವು ಯಾವ ಪ್ಲೇಸ್ಗಳಿಗೆಲ್ಲ ಹೋದೆವು ಎಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತೇನೆ. ಅಷ್ಟು ತನಕ ಬಾಯ್.